ನೀವು ಆರಾಮಾಗಿ ಹೋಗ್ಬಿಟ್ಟು ನಿಮ್ಮ ವೈಯಕ್ತಿಕವಾಗಿ ಇದನ್ನ ಮಾಡ್ಕೊಳ್ಳಿ ಮಂದಿರದಾಗ. ಅಲ್ಲಿ ಬೇಡ, ಯಾವುದು ಬೇಡ. ಇಲ್ಲಿ ಯಾವ ಧರ್ಮ ಪ್ರಚಾರ ಇಲ್ಲ ಇಲ್ಲಿ. ಎನಿಥಿಂಗ್ ಹಿಂಗಾಗ್ಬಿಟ್ಟೆ ಎಷ್ಟೋ ಮಂಗಳೂರಲ್ಲಿ ಜಗಳಗಳಾಗ್ತಾ ಇದಾವೆ, ಕೇಸ್ಗಳಾಗ್ತಾ ಇದಾವೆ, ಹೊಡೆದಾಗ್ತಾ ಇದಾರೆ. ನಿಮ್ಗೆ ಯಾಕ್ರೆ ಒಬ್ಬ ಗುರುಗಳಾಗ್ಬಿಟ್ಟಿದ್ರ ಚಿಕ್ಕ ಮಕ್ಕಳ್ರಿ ಅವರು. ಈ ಚಿಕ್ಕ ಮಕ್ಕಳ ಹತ್ರ ನಿಮ್ಗೆ ಧರ್ಮದ ಅಂಧತೆ ತೋರಿಸ್ಬಿಟ್ರೆ ಹೆಂಗಾಗುತ್ತೆ? ಏನಾಗುತ್ತೆ? ಬರೇ ಹಿಂದ್ ಅನ್ಕೊಂಡಿದ್ರೆ ಯಾಕೆ ಜನಗಳಿಲ್ವಾ ಇಂಡಿಯಾದಲ್ಲಿ? ಭಾರತ ದೇಶ ಜನಗಳಿಲ್ವಾ? ಯಾವ್ದು ಯಾರು? ನಾನು ಪಾಕಿಸ್ತಾನ ಅಂತ ಬಳಸಿಲ್ಲ. ಇವತ್ತು ನೀವು ಒಂದು ಬುಕ್ ಮಾಡ್ತಾ ಇದ್ದೀರಾ. ಯಾವ ಬುಕ್ ಅದು? ಧರ್ಮಾಂಧತೆ. ಅಲ್ಲಿ ಗಾಡಿ ನಿಲ್ಸಿದ್ರೆ ಹುಡುಗರು ಬಂದು ಕೇಳ್ತಾ ಇದಾವೆ. ನಾನು ಹೇಳಿದೆ ಅಂಬೇಡ್ಕರ್ ಯಾರು ಅಂತಾರೆ. ಅಂಬೇಡ್ಕರ್ ಯಾರು ಅಂದ್ರೆ ಅಂಬೇಡ್ಕರ್ ಯಾರು ನಿಮ್ಗೆ ಗೊತ್ತಿಲ್ವಾ? ಮತ್ತೆ ಗೊತ್ತಿದ್ರೆ ಮಕ್ಕಳಿಗೆ ಏನು ಅಂಬೇಡ್ಕರ್ ಗೊತ್ತಿಲ್ಲ ಅಂತಿದ್ರೆ ಚಿಕ್ಕ ಮಗು ಯಾವ್ದು ಹುಡುಗ ಅಂಬೇಡ್ಕರ್ ಯಾರು ಗೊತ್ತಿಲ್ಲ ಅಂದ್ರು. ಅಂಬೇಡ್ಕರ್ ಯಾರು ಬೇಕಾಗಿಲ್ಲ. ನಾಳೆ ಇನ್ನೊಬ್ಬ ಬಂದ್ಬಿಟ್ಟು ಇದು ಯಾವ್ದು ಕುರಾನ್ ಮಾಡ್ತಾನೆ, ಇನ್ನೊಬ್ಬ ಒಂದು ಸಿಖ್ ಧರ್ಮ ಮಾಡ್ತಾನೆ. ಪ್ರಾಬ್ಲಮ್ ಏನಿಲ್ಲ, ಇಲ್ಲಿ ಮಾರ್ಬಾರ್ದು ಅಷ್ಟೇ. ಪಬ್ಲಿಕ್ ನಾಟ್ ಫಾರ್ ಪಬ್ಲಿಕ್, ಇಟ್ಸ್ ಅ ಪಬ್ಲಿಕ್ ಓನ್ಲಿ. ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓನ್ಲಿ. ಕಾನೂನು ರೀತಿಯಲ್ಲಿ ಮಾಡಿ. ಓಕೆಲ್ಲ ಎಚ್ಚರೇ ಇಲ್ವಾ? ನಾನು ಕೇಸ್ ಮಾಡ್ತೀನಿ. ವಯಸ್ಸಾದವ್ರು ಬರ್ತಾರೆ 5 ನಿಮಿಷ. ಯಾವ್ದಲ್ಲ ಇಲ್ಲ, ಕಾನೂನು ಒಂದೇ. ಹಿಂಗಾಗ್ಬಿಟ್ಟು ಮಂಗಳೂರಲ್ಲಿ ಆಗ್ತದೆ ಜಗಳ. ನಾನು ಗುರ್ಕಾಕೊಂಬಂದೆ, ನಾನು ಹಿಂದೂ ಟವಲ್ ಹಾಕೊಂಬಂದೆ ಅಂತ ಹೇಳ್ಬಿಟ್ಟು ಅವ್ರವ್ರು ಜಗಳ ಆಡ್ತಾ ಇದಾರೆ. ಇಲ್ಲಿ ಚಿಕ್ಕ ಮಕ್ಕಳ ಹತ್ರ ಈ ಥರ ತುಂಬಿಸ್ಬಿಟ್ರೆ 18 ವರ್ಷ ಆಗಿಲ್ಲ ಹುಡುಗರಿಗೆ, ಬುದ್ಧಿ ಇಲ್ಲ ಹುಡುಗರಿಗೆ. ಏನು ಮಾಡ್ತೀರಾ? ದೊಡ್ಡವರಾಗ್ಬಿಟ್ಟು ನಾವು ಹೇಳೋಕ್ಕಾಗಲ್ವಾ? ಮಕ್ಕಳು ತರ್ತಾನೆ, ಹುಡುಗರೆಲ್ಲ ಮಕ್ಕಳು ತಾನೆ, ಮಕ್ಕಳ ಸಂಬಂಧ ದೇವ್ರು ತಾನೆ. ಕಳಿಸ್ಬಿಡಿ, ಇಟ್ಕೋಬಾರ್ದು ಯಾವುದೋ ಮೆಟ್ರಲ್ಲಿ. ನೀವು ಹೋಗೋದಲ್ಲ, ಕಳಿಸ್ಲೇಬೇಕು. ನೀವು ಇಲ್ಲಾಂದ್ರೆ ನಾನು ಕೇಸ್ ಮಾಡ್ತೀನಿ. ನೀವು ಬಿಡಿ. ನೀವು ಚಿಕ್ಕ ಮಕ್ಕಳ ಹತ್ರ ಮಾಡ್ತೀರ ಅಂದ್ಮೇಲೆ ಇದು ಧರ್ಮ ಅಂತತೆ. ಮೋದಿ ಫ್ಯಾನ್ಸಾ ನೀವು? ಮೋದಿ ಫ್ಯಾನ್ಸಾ? ನಿನ್ ಅಂಬೇಡ್ಕರ್ ಗೊತ್ತಿಲ್ಲ ಅಂತಾರಲ್ಲ ಹುಡುಗರು. ಅಂಬೇಡ್ಕರ್ ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ? ಅಂಬೇಡ್ಕರ್ ಗೊತ್ತಿದ್ದಕ್ಕೆ ಒಬ್ಬನ ಆಕ್ಸಿಡೆಂಟ್ ಆಯ್ತು ಅಂದ್ಮೇಲೆ ಕಾನೂನು ಬೇಕು ನಿಮಗೆ. ಇದು ಬಿಟ್ಬಿಟ್ಟು ಬರೀ ಧರ್ಮ, ಮುಸ್ಲಿಮು, ಹಿಂದೂ, ಬರೀ ಇವನೇ ಸಾರಕ್ಕೆ ನಿಂತಿದ್ರೆ ಎಲ್ರು. ಇದೇ ಲೈವಲ್ಲಿ ಇದೆ. ತಲೆ ಕಟ್ಸ್ಕೊಬೇಡಿ. ನನ್ನ ಮಾಡ್ತಾರೆ, ನಿನ್ನ ಮಾಡ್ತಾರೆ, ನೋಡ್ಕೊಂಡು ಅಂತ್ರಿ. ಒಂದೇ ಕಾಸ್ಟ್ ಮಾನವೀಯತೆ, ಹ್ಯುಮ್ಯಾನಿಟಿ, ಮನುಷ್ಯತ್ವ ಅದನ್ನ ಕಾಪಾಡಿಸಿ ಮಕ್ಕಳ ಹತ್ರ. ಖಾಲಿ ಮಾಡಿಸಿರಲ್ವಾ ನೀವು ಖಾಲಿ ಮಾಡಿಸಿ. ಇನ್ಚಾರ್ಜಾಗಿ ಹೇಳಕತ್ತೀನಿ ನಾನು. ಇಲ್ಲೊಂದು ಸರಿಗಿರಲ್ಲ. ಯಾವುದೋ ಬುಕ್ಕಲ್ಲ. ನಾಳೆ ನಾನು ತಗೊಂಬರ್ತೀನಿ. ಇವಾಗ ನಾನು 10ನೇ ಕ್ಲಾಸ್ ಬುಕ್ ಒಂದು 10 ಸೇಲ್ ಮಾಡ್ತೀನಿ. ಏನ್ರಿ ಚಿಕ್ಕ ಮಕ್ಕಳ ಹತ್ರ ಕಾನೂನು ರೀತಿ ತುಂಬಿದ್ರೆ ಹೆಂಗದು? ಹುಡ್ರು ಹೆಂಗತ್ತವ್ರಿ? ದೇಶ ಬೆಳೆಸ್ಕೊಂತವೆ. ಹಿಂದುತ್ವ, ಮುಸ್ಲಿಮು, ಬರೀ ಕೋಮುವಾದ ಬೆಳೆಸ್ಕೊಂತ ಹುಡುಗರು. ಚಿಕ್ಕ ಮಕ್ಕಳವು. ಅಂಬೇಡ್ಕರ್ ಯಾರು ಅಂತ ಗೊತ್ತಿಲ್ಲ ಅಂತ ಅವಕ್ಕೆ. ರಾಮಕೃಷ್ಣ ಪರಮಹಂಸ ಗೊತ್ತಾ ನಿಮ್ಗೆ? ಸ್ವಾಮಿ ವಿವೇಕಾನಂದ ಗೊತ್ತಾಗಿರುತ್ತೆ ನಿಮ್ಗೆ. ಅಂಬೇಡ್ಕರ್ ಗೊತ್ತಿಲ್ವಾ? ಮತ್ತೆ ಯಾವ ಅಂಬೇಡ್ಕರ್ ಎಲ್ಲಿ ಹುಟ್ಟಿದ ನಿಮ್ಗೆ? ಜನಿಸಿದ್ದಲ್ಲಿ ಅವ್ರು ಯಾವುದು? ಅಂಬೇಡ್ಕರ್ ಏನು? ಹೂ ಇಸ್ ಫಾದರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಎಲ್ಲಿ ಹುಟ್ಟಿದ? ಏನ್ ಮಾಡಿದವು? ಏನು ಓದಿದ್ರು? ಎಷ್ಟು ಡಿಗ್ರಿ ಕಂಪ್ಲೀಟ್ ಮಾಡಿದಾರೆ? ಭಗವದ್ಗೀತೆ ಎಲ್ಲ ಅಧ್ಯಾಯಗಳು ಗೊತ್ತಾ? ಭಗವದ್ಗೀತೆಯಲ್ಲಿ ಎಲ್ಲ ಅಧ್ಯಾಯಗಳು ಗೊತ್ತು. ಚಿಕ್ಕ ಮಕ್ಕಳಿದ್ರೆ ಹುಡ್ರ ಯಾವ್ದು ತಲೆ ತಗೊಂಬಿಡಿ. ಓನ್ಲಿ ಒಂದೇ ಮಾನವೀಯತೆ, ಧರ್ಮ, ಮನುಷ್ಯತ್ವ, ಧರ್ಮ, ಮನುಷ್ಯ. ಏನೇನು ಯಾರು ಅದೇ ಏನು ಮಾಡ್ಬೇಕಂತಿದ್ಯಾ? ಆಕ್ಸಿಡೆಂಟ್ ಆಗುತ್ತೆ. ಯಾವ ಕಾನೂನು ಬರುತ್ತೆ? ಭಗವದ್ಗೀತೆ ಬರುತ್ತಾ ಅಥವಾ ಕಾನೂನು ಬರುತ್ತೆ? ಭಗವದ್ಗೀತೆ ಬರುತ್ತಾ, ಮುಸ್ಲಿಂ ಬರುತ್ತಾ, ಯಾವುದು ಸಿಖ್ ಧರ್ಮ ಬರುತ್ತಾ, ಕುರಾನ್ ಬರುತ್ತಾ? ಕಾಪಾಡೋದು ಒಂದೇ ಕಾನೂನು. ಜಸ್ಟ್ ಲಾ ಆಫ್ ಕಾನೂನು. ಅದ್ರ ಬಗ್ಗೆ ಮಾಡಿ. ಇಲ್ಲಿ ಬುಕ್ ಪ್ರಚಾರ ಮಾಡೋಕ್ಕಲ್ಲ ಇದು. ಇಟ್ಸ್ ಅ ಪಬ್ಲಿಕ್ ಪ್ಲೇಸ್. ಒಬ್ಬ ಗುರುಗಳಾಗಿದ್ರೆ ಅಂಬೇಡ್ಕರ್ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತೀಯ ನೀನು? ಹಾಕ್ಕೊಟ್ರೆ 17 ಆರ್ಟಿಕಲ್ ಹೋಗ್ತೀಯ. ನನ್ನ ಬಗ್ಗೆ ನೀನು ಮಾತಾಡೋಕೆ ಬರಬೇಡ. ನೀನು ಗುರುಗಳಾಗಿದ್ರೆ ನಿನ್ನ ಹತ್ರ ಇಟ್ಕ. ಗುರು ಕಳಿಸ್ತಿಲ್ಲ ನೀವು. ನಿಮ್ಗೆ ಕಾನೂನು ಅಂದ್ರೆ ಏನು ಗೊತ್ತಿಲ್ಲ. ಬರೀ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಸತ್ತೋಗವ್ರೆ. ಒಂದು ಭಗವದ್ಗೀತೆ ದೊಡ್ಡದು ಮಾಡಕ್ ಬರ್ತಾರೆ ಇಲ್ಲಿ ನನ್ನ ಮಕ್ಕಳ.